ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ತಾಲಿಬಾನ್ಗೆ ಆಯುಧ ಕೊಡ್ತಿದ್ಯಾ ಭಾರತ? ಪ್ರಿಸಿಷನ್ ದಾಳಿಗೆ ಆಯುಧ ಬಂದಿದ್ದು ಹೇಗೆ? ತಾಲಿಬಾನಿಗಳ ಕೈಲಿ ಡ್ರೋನ್, ಹೆಲಿಕಾಪ್ಟರ್. ನಮಸ್ಕಾರ ಸ್ನೇಹಿತರೆ. ಪಾಕ್ ವಿರುದ್ಧದ ದಾಳಿಗೆ ತಾಲಿಬಾನ್ಗೆ ಭಾರತ ಆಯುಧ ಕೊಡ್ತಾ? ತಾಲಿಬಾನಿಗಳ ಕೈಗೆ ಡ್ರೋನ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬಂದಿದ್ ಹೇಗೆ? ಸ್ನೇಹಿತರೆ, ಪಾಕ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ಸ್ಫೋಟ ಆಗಿ ಅಲ್ಲಿ ಹೊಸ ಆಯುಧಗಳು ಕಣ್ಣಿಗೆ ಬಿದ್ದಿದ್ದೇ ತಡ ಜಾಗತಿಕ ಮಟ್ಟದಲ್ಲಿ ಇಂಥದ್ದೊಂದು ವಿಷಯ ಸಂಚಲನ ಸೃಷ್ಟಿಸಿದೆ. ಪಾಕ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡುವಾಗ ತಾಲಿಬಾನಿಗಳು ಬಂದೂಕಿನ ಜೊತೆಗೆ ಡ್ರೋನ್ಗಳು, ಪ್ರಿಸಿಷನ್ ದಾಳಿ ಮಾಡೋ ಆಯುಧಗಳನ್ನ ಬಳಸಿದ್ರು. ಥೇಟ್ ಪ್ರೊಫೆಷನಲ್ ಮಿಲಿಟರಿ ತರಾನೇ ದಾಳಿ ಮಾಡಿದ್ರು. ಹೀಗಾಗಿ ಇದರ ಹಿಂದೆ ಭಾರತ ಇರ್ಬೋದು, ಭಾರತವೇ ತಜಿಕಿಸ್ತಾನದ ಮೂಲಕ ಆಯುಧ ಕೊಟ್ಟಿರ್ಬೋದು ಅನ್ನೋ ಗಂಭೀರ ಆರೋಪಗಳನ್ನ ಮಾಡಲಾಗ್ತಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಈ ಬಗ್ಗೆ ವಿಪರೀತ ಚರ್ಚೆಗಳು ಶುರುವಾಗಿದೆ. ಹಾಗಿದ್ರೆ ಈ ಆರೋಪದ ಅಸಲಿ ವಿಷಯ ಏನು? ತಾಲಿಬಾನಿಗಳ ಕೈಗೆ ಆ ಆಯುಧಗಳು ಬಂದಿದ್ ಹೇಗೆ? ಅಮೆರಿಕ ಬಿಟ್ಟು ಹೋಗಿದ್ದ ಆಯುಧಗಳಲ್ಲಿ ಡ್ರೋನ್, ಪ್ರಿಸಿಷನ್ ಶಸ್ತ್ರಗಳು ಇರ್ಲಿಲ್ಲ. ಹಾಗಿದ್ರೂ ತಾಲಿಬಾನ್ ಮೊದಲಿಗಿಂತ ಅಷ್ಟು ಮಾಡರ್ನ್ ಆಗಿದ್ ಹೇಗೆ? ಇದು ಪಾಕ್ ಪಾಲಿಗೆ ಅಪಾಯಕಾರಿ ಅಂತ ಕರೆಸಿಕೊಳ್ತಿರೋದ್ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇಂಥ ಜಿಯೋಪಾಲಿಟಿಕಲ್ ವಿಷಯಗಳ ಬಗ್ಗೆ ಸರಳವಾಗಿ ನಿಮಗೆ ಅರ್ಥ ಮಾಡಿಸೋ ಮಸ್ತ್ ಮಗ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತಾಲಿಬಾನ್ ಸೇನೆ ಮೇಲೆ ಜಗತ್ತಿನ ಕಣ್ಣು. ಡ್ರೋನ್, ರಾಕೆಟ್ ದಾಳಿಗೆ ಪಾಕ್ ಶಾಕ್. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಡೆದ ಪಾಕ್ ಮತ್ತು ತಾಲಿಬಾನ್ ನಡುವಿನ ಯುದ್ಧ ಆರಂಭವಾದಾಗ ಇಡೀ ಜಗತ್ತು ತಾಲಿಬಾನಿಗಳ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿರಲಿಲ್ಲ. ಜುಬ್ಬಾ ಪೈಜಾಮ ಹಾಕೊಂಡು ಹಳೆ ಸ್ಕೂಟರ್ ತಗೊಂಡು ಇವರೇನ್ ಮಾಡ್ತಾರೆ? ಜನರನ್ನೇ ದೋಚಿ ಬೆಳೆದಿರೋ ಪಾಕ್ ಅನ್ನೋ ವಿಷಸರ್ಪದ ಸೇನೆ ಮುಂದೆ ಇವರು ನಿಲ್ತಾರಾ ಅಂತ ಬಹುತೇಕರು ಭಾವಿಸಿದ್ರು. ಅಫ್ಕೋರ್ಸ್, ಪಾಕಿಸ್ತಾನದಲ್ಲಿರೋ ಹಾಗೆ ಇವರ ಬಳಿ ಅಣ್ವಸ್ತ್ರ, ಅಮೆರಿಕ ಕೊಟ್ಟ ಯುದ್ಧ ವಿಮಾನಗಳು ಇಲ್ಲ. ಆದ್ರೆ ಇತ್ತೀಚೆಗೆ ಇವರು ಮಾಡಿದ ದಾಳಿ ಕೂಡ ಸಣ್ಣದಾಗಿರಲಿಲ್ಲ. ಯುದ್ಧ ಭೂಮಿಯಲ್ಲಿ ತಾಲಿಬಾನಿಗಳು ತೋರಿದ ಸಾಹಸ ಜಾಗತಿಕ ರಕ್ಷಣಾ ತಜ್ಞರನ್ನು ಅಚ್ಚರಿ ಮೂಡಿಸಿತ್ತು. ರಾಕೆಟ್ ಲಾಂಚರ್ಗಳ ಜೊತೆಗೆ ಡ್ರೋನ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ತಾಲಿಬಾನಿಗಳು ಬಳಸಿದ್ರು. ಇದರ ವಿಡಿಯೋಗಳನ್ನು ತಾಲಿಬಾನ್ ಮೀಡಿಯಾಗಳು ರಿಲೀಸ್ ಮಾಡಿದ್ವು. ಅದರಲ್ಲಿ ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ನಿರಾತಂಕವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅಫ್ಘಾನಿನ ಸ್ಫೋಟಕಗಳು ಬಿದ್ದಿದ್ವು. ಅಲ್ಲದೆ ಪಾಕಿಸ್ತಾನ ನಿಲ್ಲಿಸಿದ್ದ ಟ್ಯಾಂಕ್ಗಳನ್ನ ಡ್ರೋನ್ ಮತ್ತು ಪ್ರಿಸಿಷನ್ ಗೈಡೆಡ್ ಅಸ್ತ್ರಗಳ ಮೂಲಕ ನಾಶ ಮಾಡಲಾಗಿತ್ತು. ಪಾಕಿಸ್ತಾನದ ಟ್ಯಾಂಕ್ಗಳನ್ನ ಅಫ್ಘಾನಿಸ್ತಾನಕ್ಕೆ ಓಡಿಸಿಕೊಂಡು ಬರ್ತಿರೋದು ಕಂಡುಬಂದಿತ್ತು. ಅಲ್ಲದೆ ಪಾಕಿಸ್ತಾನವೇ ಹೇಳ್ಕೊಂಡ ಮಾಹಿತಿ ಪ್ರಕಾರ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೂ ಮೇಜರ್ ಡ್ಯಾಮೇಜ್ ಆಗಿದೆ. ಪಾಕಿಸ್ತಾನದ ಅಧಿಕೃತ ಲೆಕ್ಕದ ಪ್ರಕಾರ 29 ಪಾಕ್ ಸೈನಿಕರನ್ನ ತಾಲಿಬಾನಿಗಳು ಹತ್ಯೆ ಮಾಡಿದ್ರು. ಹಾಗೆ 29 ಜನ ಗಾಯಗೊಂಡಿದ್ರು. ಆದ್ರೆ ಈ ಹಾನಿ ಇನ್ನೂ ಜಾಸ್ತಿ ಇದೆ ಅಂತ ತಾಲಿಬಾನಿಗಳು ಹೇಳ್ತಾರೆ. ನಾವು 60 ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದೀವಿ ಅಂತ ಅವರು ಹೇಳಿದ್ರು. ಜೊತೆಗೆ ಸಾಕಷ್ಟು ಪಾಕ್ ಆಯುಧಗಳನ್ನ ಡ್ರೋನ್ಗಳ ಮೂಲಕ ತಾಲಿಬಾನಿಗಳು ನಾಶ ಮಾಡಿದ್ರು. ಸ್ನೇಹಿತರೆ, ಇಲ್ಲಿ ಇಬ್ರಲ್ಲಿ ಯಾರಿಗೆ ಹೆಚ್ಚು ಹಾನಿಯಾಯಿತು ಅನ್ನೋದು ಬೇರೆ ಚರ್ಚೆ. ಯಾಕಂದ್ರೆ ಪಾಕಿಸ್ತಾನದ ಸೇನೆ ತಾಲಿಬಾನಿಗಳಿಗೆ ಹೋಲಿಸಿಕೊಂಡ್ರೆ ತುಂಬಾ ಆಧುನಿಕವಾಗಿದೆ. ಅಮೆರಿಕ, ಚೀನಾ ಎಲ್ಲರಿಂದಲೂ ಅವರು ಆಯುಧ ಪಡೀತಾರೆ. ಆದ್ರೆ ತಾಲಿಬಾನಿಗಳ ವಿಷಯದಲ್ಲಿ ಹಾಗಿಲ್ಲ. ತಾಲಿಬಾನಿಗಳನ್ನ ರಷ್ಯಾ ಬಿಟ್ಟು ಯಾರೂ ಕೂಡ ಅಧಿಕೃತವಾಗಿ ಸರ್ಕಾರ ಅಂತ ಗುರುತಿಸಿಲ್ಲ. ಸೊ ಅವರಿಗೆ ನೇರವಾಗಿ ಆಯುಧ ಕೊಡೋಕೆ ಆಗಲ್ಲ, ಯಾರು ಕೊಡ್ತಾನೂ ಇಲ್ಲ. ಹೇಗಿರುವಾಗ ಇಂಥ ಆಯುಧಗಳು ಪಾಕಿಸ್ತಾನಕ್ಕೂ ದಿಗಿಲು ಹುಟ್ಟಿಸೋ ತರದ ಅಸ್ತ್ರಗಳು ಎಲ್ಲಿಂದ ಬಂತು ಅನ್ನೋ ಅನುಮಾನ ಎದ್ದಿತ್ತು. ಕೆಲವರು ಇದು ಅಮೆರಿಕ ಬಿಟ್ಟು ಹೋದ ಆಯುಧ ಅಂದ್ರೆ, ಇನ್ನು ಕೆಲವರು ಪಾಕಿಸ್ತಾನದ ವಿರುದ್ಧ ಭಾರತವೇ ಸೀಕ್ರೆಟ್ ಆಗಿ ಆಯುಧ ಕಳಿಸ್ತಿರ್ಬೋದು ಅನ್ನೋ ತರ ಮಾತನಾಡಿದ್ರು. ಪಾಕ್ನ ರಕ್ಷಣಾ ಸಚಿವ ಕೂಡ ಇದಕ್ಕೆ ಭಾರತ ಕುಮ್ಮಕ್ಕು ಕೊಡ್ತಿದೆ, ಅವರೇ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಸಹಜವಾಗಿ ಭಾರತದ ಮೇಲೆ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಸ್ನೇಹಿತರೆ, ಇದು ಸಂಪೂರ್ಣ ನಿಜ ಅಲ್ಲ, ಅಥವಾ ಸಂಪೂರ್ಣ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ತಾಲಿಬಾನಿಗಳಿಗೆ ಭಾರತದ ಆಯುಧ ಸಿಕ್ಕಿದ್ರೆ
ಹೇಗೆ ಸಿಕ್ಕಿದೆ ಅನ್ನೋದನ್ನ ನಾವು ಒಳಹೊಕ್ಕು ನೋಡ್ಬೇಕಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ತಾಲಿಬಾನಿಗಳಿಗೆ ಆಯುಧ ಸಿಕ್ಕಿದ್ ಹೇಗೆ? ಸ್ನೇಹಿತರೆ, ಭಾರತ ಸರ್ಕಾರ ಇದುವರೆಗೂ ಅಧಿಕೃತವಾಗಿ ಯಾವುದೇ ರೀತಿಯ ಆಯುಧ ಕೊಟ್ಟಿಲ್ಲ, ಕೊಡೋಕೆ ಆಗೋದೂ ಇಲ್ಲ. ಯಾಕಂದ್ರೆ ಸದ್ಯ ತಾಲಿಬಾನ್ ಆಡಳಿತವನ್ನ ಭಾರತ ಅಧಿಕೃತ ಸರ್ಕಾರ ಅಂತ ಗುರುತಿಸಿಲ್ಲ. ಜೊತೆಗೆ ಕೆನಡಾ, ನ್ಯೂಜಿಲೆಂಡ್, ಯುಎಇ, ಟರ್ಕಿ, ತಜಿಕಿಸ್ತಾನ ಹೀಗೆ ಜಗತ್ತಿನ ಸಾಕಷ್ಟು ದೇಶಗಳು ತಾಲಿಬಾನನ್ನ ಉಗ್ರ ಸಂಘಟನೆ ಅಂತ ಗುರುತಿಸಿವೆ. ಹೀಗಾಗಿ ರಾಜತಾಂತ್ರಿಕ ದೃಷ್ಟಿಯಲ್ಲೂ ಅವರಿಗೆ ಆಯುಧ ಕೊಡೋದು ಭಾರತಕ್ಕೆ ಸೂಕ್ತ ಅಲ್ಲ. ಆದ್ರೆ ಭಾರತದ ಕೆಲ ಆಯುಧಗಳು ತಾಲಿಬಾನ್ ಕೈಗೆ ಸೇರಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಭಾರತ ಹಿಂದಿನಿಂದಲೂ ತನ್ನ ಮಿಲಿಟರಿ ಪ್ರೆಸೆನ್ಸ್ ಅನ್ನ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡಿತ್ತು. ಈ ಹಿಂದೆ ಅಂದ್ರೆ ಅಫ್ಘಾನ್ನಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಸರ್ಕಾರ ಇದ್ದಾಗ ಒಂದಿಷ್ಟು ಸೇನಾ ಸಹಾಯವನ್ನ ಭಾರತ ಮಾಡಿತ್ತು. ಅಲ್ಲಿನ ಬಂಡುಕೋರರ ವಿರುದ್ಧ ಹೋರಾಡೋಕೆ ಆಯುಧ ಕಳಿಸಿತ್ತು. ಆ ಸೈನಿಕರಿಗೆ ತರಬೇತಿ ಕೊಟ್ಟಿತ್ತು. 2001ರಿಂದ 2010ರ ಅವಧಿಯನ್ನ ನೋಡೋದಾದ್ರೆ ಭಾರತ 4,000 ಅಫ್ಘಾನ್ ಸೈನಿಕರು ಮತ್ತು ಅಧಿಕಾರಿಗಳಿಗೆ ತರಬೇತಿ ಕೊಟ್ಟಿತ್ತು. ಇದರ ಜೊತೆಗೆ ಟ್ರಕ್, ಆಂಬ್ಯುಲೆನ್ಸ್, ಜೀಪ್ಸ್, ಯೂನಿಫಾರ್ಮ್, ಮೆಡಿಕಲ್ ಕಿಟ್ಗಳನ್ನ ಸಪ್ಲೈ ಮಾಡಿತ್ತು. 2009ರ ಲೆಕ್ಕಾಚಾರದ ಪ್ರಕಾರ ಅಫ್ಘಾನ್ ಸರ್ಕಾರಕ್ಕೆ ಭಾರತ 285 ಮಿಲಿಟರಿ ವೆಹಿಕಲ್ ಕೊಟ್ಟಿತ್ತು. ಇನ್ನು 2015ರಿಂದ 2018ರ ನಡುವೆ ಇನ್ನೂ ದೊಡ್ಡ ನಿರ್ಧಾರ ತಗೊಂಡು ಅಫ್ಘಾನಿಸ್ತಾನಕ್ಕೆ 4 ರಷ್ಯಾ ನಿರ್ಮಿತ M8 ಅಟ್ಯಾಕಿಂಗ್ ಹೆಲಿಕಾಪ್ಟರ್ ನೀಡಿತ್ತು. ಹಾಗೆ ಅವುಗಳಿಗೆ ಬೇಕಾದ ಬಿಡಿಭಾಗ ಹಾಗೂ ಪೈಲಟ್ಗಳ ಟ್ರೈನಿಂಗ್ ಅನ್ನ ಸಹ ಭಾರತವೇ ನೀಡಿತ್ತು. ಹೀಗಾಗಿ 2021ರಲ್ಲಿ ಅಫ್ಘಾನ್ ವಶ ಮಾಡಿಕೊಂಡ ತಾಲಿಬಾನ್ಗೆ ಆ ಆಯುಧಗಳು ಸಿಕ್ಕಿದ್ರೆ ಆಶ್ಚರ್ಯ ಇಲ್ಲ. ಅವತ್ತು ಸಾಕಷ್ಟು ಮಾಧ್ಯಮಗಳು ಇದರ ಬಗ್ಗೆ ರಿಪೋರ್ಟ್ ಕೂಡ ಮಾಡಿದ್ವು. ಭಾರತ ಅಫ್ಘಾನಿಸ್ತಾನಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದ ಹೆಲಿಕಾಪ್ಟರ್ ಅನ್ನ ತಾಲಿಬಾನಿಗಳು ಸೀಸ್ ಮಾಡಿದ್ದಾರೆ ಅಂತ ವರದಿಯಾಗಿತ್ತು. ಸೊ ಹೇಗೆ ಅಮೆರಿಕ ಸರ್ಕಾರ ಅಲ್ಲಿ $7 ಬಿಲಿಯನ್ ಹೆಚ್ಚು ಆಯುಧ ಬಿಟ್ಟು ಬಂತೋ, ಭಾರತ ಕೂಡ ಅದನ್ನ ಅಲ್ಲೇ ಬಿಟ್ಟು ಬಂದಿತ್ತು. ಅಮೆರಿಕ ನಾವು ಅದನ್ನ ನಿಷ್ಪ್ರಯೋಜಕ ಮಾಡಿ ಬಂದಿದ್ದೀವಿ ಅಂತ ಹೇಳಿತ್ತು. ಆದ್ರೆ ಅದನ್ನೇ ರೆಡಿ ಮಾಡಿಕೊಂಡು ಅವರು ಪಾಕಿಸ್ತಾನದ ವಿರುದ್ಧ ಹೊಡೆದಾಡ್ತಿದ್ದಾರೆ. ಇನ್ನು ಭಾರತ ಕೊಟ್ಟಿದ್ದ ಆಯುಧಗಳನ್ನ ಅವರು ಏನ್ ಮಾಡಿದ್ದಾರೆ ಅನ್ನೋ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ. ಆದ್ರೆ 2021ರಲ್ಲಿ ಅದು ಅವರ ಕೈಗೆ ಸೇರಿರ್ಬೋದು. ಹೀಗಾಗಿ ಅದನ್ನೇ ಅವರು ರೆಡಿ ಮಾಡ್ಕೊಂಡು ಬಳಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಆದ್ರೆ ತಾಲಿಬಾನ್ ಮೊದಲಿಗಿಂತ ಶಕ್ತಿಯುತವಾಗಿ ಮತ್ತು ಅತ್ಯಾಧುನಿಕವಾಗಿದೆ ಅನ್ನೋದನ್ನ ಕೂಡ ಅಲ್ಲಗೆಳೆಯುವಂತಿಲ್ಲ. ಚೇಂಜ್ ಆಗಿದೆ ತಾಲಿಬಾನ್. ಹೌದು, ಮುಂಚಿನ ತಾಲಿಬಾನ್ಗೂ ಈಗಿನ ತಾಲಿಬಾನ್ಗೂ ಸೇನೆಯಲ್ಲಿ ಸಾಕಷ್ಟು ವ್ಯತ್ಯಾಸವಾಗಿದೆ. ಸ್ನೇಹಿತರೆ, ತಾಲಿಬಾನಿಗಳು ಮುಂಚೆ ಅಲ್ಲಿ ಕೇವಲ ಬಂಡುಕೋರರ ಥರ ಇದ್ರು. ಆದ್ರೀಗ ಅವರು ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಿದ್ದಾರೆ. ಹೀಗಾಗಿ ಒಂದು ದೇಶವನ್ನ ರಕ್ಷಣೆ ಮಾಡೋಕೆ ಸೇನೆ, ಇಂಟೆಲಿಜೆನ್ಸ್, ಕೌಂಟರ್ ಇಂಟೆಲಿಜೆನ್ಸ್, ಅಫೆನ್ಸ್, ಡಿಫೆನ್ಸ್ ಎಲ್ಲ ಬೇಕಾಗುತ್ತೆ. ಸದ್ಯ ತಾಲಿಬಾನಿಗಳ ಬಳಿ ಹೊರಗಿಂದ ದಾಳಿ ಮಾಡಿದ್ರೆ ತಡೆಯೋಕೆ ಹೇಳಿಕೊಳ್ಳುವ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಆದ್ರೆ ಗಡಿಯಾಚೆಗೂ ದಾಳಿ ಮಾಡುವ ಥರದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಅವರ ಬಳಿ ಅಮೆರಿಕ ನಿರ್ಮಿತ ರಾಕೆಟ್ ಲಾಂಚರ್, ಭುಜದಿಂದ ಹಾರಿಸಬಹುದಾದ ಕ್ಷಿಪಣಿಗಳಿದ್ವು, ಕೆಲವೊಂದಷ್ಟು ಮಿಷಿನ್ ಗನ್ಗಳಿದ್ವು. ಈಗ ಡ್ರೋನ್ ಮತ್ತು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನ ಕೂಡ ಅವರು ಸಂಪಾದಿಸಿದ್ದಾರೆ. ಇದೆಲ್ಲ ಹೇಗ್ ಬಂತು ಅನ್ನೋದಕ್ಕೆ ಬ್ರಿಟನ್ ಪ್ರತಿಷ್ಠಿತ ಮಾಧ್ಯಮ ಡೈಲಿ ಮೇಲ್ ಉತ್ತರ ಕೊಡುತ್ತೆ. ಆ ವರದಿ ಪ್ರಕಾರ ತಾಲಿಬಾನಿಗಳು ಇದಕ್ಕಾಗಿ ದೊಡ್ಡ ಮಟ್ಟದ ಜಾಲವನ್ನ ಹರಡಿದ್ದಾರೆ. ಬ್ಲಾಕ್ ಮಾರ್ಕೆಟ್ ಮತ್ತು ಕಳ್ಳ ಸಾಗಾಣಿಕೆ ಮೂಲಕ ಡ್ರೋನ್ಸ್ಗೆ ಬೇಕಾದ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಪಾರ್ಟ್ ತರಿಸಿಕೊಳ್ತಿದ್ದಾರೆ. ಇದರಲ್ಲಿ ಚಿಕ್ಕ ಎಲೆಕ್ಟ್ರಿಕ್ ಮೋಟಾರ್ಸ್, ಜಿಪಿಎಸ್ ಮಾಡ್ಯೂಲ್ಸ್, ಅಡ್ವಾನ್ಸ್ಡ್ ಸೆನ್ಸಾರ್ಸ್ ಮತ್ತು ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಕೂಡ ಇದೆ. ತಾಲಿಬಾನ್ನ ಡ್ರೋನ್ಸ್ನಲ್ಲಿ ಹೆಚ್ಚಾಗಿ ಟರ್ಕಿ, ಚೀನಾ, ಬೆಲರೂಸ್, ರಷ್ಯಾ, ಯುಎಇ ಮತ್ತು ಯುರೋಪ್ನ ಕೆಲ ದೇಶದಿಂದ ತರಿಸಿದ ಪಾರ್ಟ್ಗಳನ್ನ ಬಳಸಲಾಗ್ತಿದೆ. ಜೊತೆಗೆ ಇವರು ಬರೀ ಪಾರ್ಟ್ಗಳನ್ನ ಮಾತ್ರ ಪಡಿತಾ ಇಲ್ಲ, ಕಳ್ಳ ಸಾಗಾಣೆದಾರರಿಂದ ಟೆಕ್ನಿಕಲ್ ನಾಲೆಡ್ಜ್ ನ ಸಹ ಪಡೆದುಕೊಳ್ತಿದ್ದಾರೆ. ಇದರಲ್ಲಿ ಈಗಾಗಲೇ ತಾಲಿಬಾನಿಗಳು ಗಮನಾರ್ಹ ಪ್ರಗತಿ ಸಾಧಿಸಿದ್ದಾರೆ. ಲೋಗರ್ ಪ್ರಾವಿನ್ಸ್ನಲ್ಲಿ ಅಂದ್ರೆ ಕಾಬೂಲಿನ ದಕ್ಷಿಣ ಭಾಗದಲ್ಲಿ ಈ ರೀತಿ ಕಾಮಿಕಾಜಿ ಮಾದರಿಯ ಡ್ರೋನ್ಗಳನ್ನ ತಯಾರು ಮಾಡೋಕೆ ದೊಡ್ಡ ಫೆಸಿಲಿಟಿಯನ್ನೇ ಹೊಂದಿದ್ದಾರೆ. ಅಲ್ಲೇ ಡ್ರೋನ್ಗಳನ್ನ ಕೂಡ ಟೆಸ್ಟ್ ಮಾಡ್ತಿದ್ದಾರೆ. ಅಮೆರಿಕದ ಬಲಿಷ್ಠ ಡ್ರೋನ್ಗಳಾದ MQ-9 ರೀಪರ್
ರೀಪರ್ ಮತ್ತು ಇರಾನಿನ ಶಾಹಿದ್ ಡ್ರೋನ್ಗಳನ್ನ ಕಾಪಿ ಮಾಡ್ತಿದ್ದಾರೆ. ಇರಾನ್ ಇದನ್ನೆಲ್ಲ ರಷ್ಯಾಗೆ ಕೊಡ್ತಿದ್ದು ಅಲ್ಲಿಂದಲೂ ತಾಲಿಬಾನಿಗಳು ಮಾಹಿತಿ ಪಡ್ಕೋತಿದ್ದಾರೆ. ಜೊತೆಗೆ ಕಾಬೂಲ್ ಯೂನಿವರ್ಸಿಟಿಯಲ್ಲಿ ಓದಿರೋ ಸಾಕಷ್ಟು ಇಂಜಿನಿಯರ್ಗಳನ್ನ ಮತ್ತು ಅಫ್ಘಾನ್ ಮತ್ತು ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡಿದ್ದ ತಜ್ಞರನ್ನ ಇದಕ್ಕೆ ನೇಮಿಸಿಕೊಂಡಿದ್ದಾರೆ. ಈ ಇಂಜಿನಿಯರ್ಗಳಿಗೆ ವಿಶೇಷ ಭದ್ರತೆಯನ್ನು ನೀಡಲಾಗ್ತಿದೆ. ಇವರನ್ನ ತಾಲಿಬಾನಿಗಳು ಅಸೆಟ್ ಆಗಿ ನೋಡ್ಕೋತಿದ್ದಾರೆ ಅಂತ ಆ ವರದಿ ಹೇಳುತ್ತೆ. ಅಲ್ಲದೆ ತಾಲಿಬಾನ್ ಸರ್ಕಾರ ದಿನವೂ ತಮ್ಮ ಡ್ರೋನ್ಗಳ ಆಪರೇಷನಲ್ ರೇಂಜ್ ಅನ್ನ ಹೆಚ್ಚಳ ಮಾಡೋಕೆ ಶತ ಪ್ರಯತ್ನ ಮಾಡ್ತಿದೆ. ಸದ್ಯ ತಾಲಿಬಾನಿಗಳು ಬಳಸ್ತಿರೋ ಡ್ರೋನ್ಗಳಲ್ಲಿ ವಿವಿಧ ಮಾದರಿಯ ಡ್ರೋನ್ಗಳಿದ್ದು ಬಹುತೇಕ ದಾಳಿಗೆ ಬಳಸಲಾಗ್ತಿದೆ. ಉಳಿದ ಡ್ರೋನ್ ಅನ್ನ ಸ್ಥಳಾನ್ವೇಷಣೆ ಮತ್ತು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋಕೆ ಬಳಸಲಾಗ್ತಿದೆ. ಬರೀ ಇವರಷ್ಟೇ ಅಲ್ಲ, ಪಾಕಿಸ್ತಾನದ ತಾಲಿಬಾನಿಗಳಿಗೂ ಅಂದ್ರೆ ಟಿಟಿಪಿಗಳಿಗೂ ಡ್ರೋನ್ಗಳು ಸಿಗ್ತಿವೆ. ಇರಾನ್ ಮಾದರಿಯ ಆಡಳಿತ ವ್ಯವಸ್ಥೆ ಹೊಂದಿರೋ ತಾಲಿಬಾನಿಗಳು ತಮ್ಮ ದೇಶದಲ್ಲೂ ಅವರದ್ದೇ ರೀತಿ ಸೇನೆಯನ್ನ ಸಂಘಟಿಸುತ್ತಿದ್ದಾರೆ ಅಂತ ವರದಿಗಳು ಹೇಳ್ತವೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಬಂಕರ್ಗಳಲ್ಲಿ ಡ್ರೋನ್ ಇರಿಸಿದ ಫೋಟೋಗಳು ಕೂಡ ಬಂದಿವೆ. ಹಾಗೆ ಗಡಿ ಭಾಗದಲ್ಲಿ ಅಂಡರ್ ಗ್ರೌಂಡ್ ನೆಟ್ವರ್ಕ್ ಇದೆ ಅಂತ ಅಮೆರಿಕದ ಮೂಲಗಳು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೀಗಾಗಿ ಈ ಪ್ರಿಸಿಷನ್ ದಾಳಿಯ ಹಿಂದೆ ತಾಲಿಬಾನಿಗಳೇ ಇದ್ದಾರೆ ಹೊರತು ನೇರವಾಗಿ ಇದರಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗೋ ವಿಷಯ ಏನಂದ್ರೆ ತಾಲಿಬಾನಿಗಳ ಬಳಿ ಸ್ಪೆಷಲ್ ಫೋರ್ಸ್ ಕೂಡ ಇದೆ. ಅದನ್ನ ಬದ್ರಿ 313 ಅಂತ ಕರೀತಾರೆ. ಇವರು ಮಾಮೂಲಿ ತಾಲಿಬಾನಿಗಳಿಗಿಂತ ಎಲ್ಲಾ ರೀತಿಯಲ್ಲೂ ಭಿನ್ನರಾಗಿದ್ದಾರೆ. ತಾಲಿಬಾನ್ಗಳ ಬಳಿ ಇರೋ 2 ವಿಶೇಷ ಪಡೆಗಳಲ್ಲಿ ಇದು ಕೂಡ ಒಂದು. ಈ ವಿಶೇಷ ಪಡೆ ಹಕ್ಕಾನಿ ನೆಟ್ವರ್ಕ್ನ ಭಾಗ ಕೂಡ ಆಗಿದ್ದು, ಹಕ್ಕಾನಿಗಳೇ ಇವರಿಗೆ ಟ್ರೈನಿಂಗ್ ಅನ್ನ ಒದಗಿಸುತ್ತಿದ್ದಾರೆ. 2022ರಲ್ಲಿ ಅಂದಾಜು ಮಾಡಿರೋ ಪ್ರಕಾರ ಈ ವಿಶೇಷ ಪಡೆಯಲ್ಲಿ ಸುಮಾರು 600ರಿಂದ 700 ಜನ ಇದ್ದಾರೆ. ತಾಲಿಬಾನ್ ಮತ್ತೆ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆಯೋಕೆ ಮುಂದಾದಾಗ ಅಂದ್ರೆ 2021ರ ಜುಲೈ ಮತ್ತು ಆಗಸ್ಟ್ನಲ್ಲಿ ಇವರು ತುಂಬಾ ಸದ್ದು ಮಾಡಿದ್ರು. ಇವರಿಗೆ ಇಂಗ್ಲಿಷ್, ಅರೇಬಿಕ್ ಸೇರಿ ಸ್ಥಳೀಯ ಭಾಷೆಗಳು ಕೂಡ ಬರುತ್ತೆ. ಈ ಪಡೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿರೋ ಮಿಲಿಟರಿ ಅಕಾಡೆಮಿಯಲ್ಲಿ ಕೇಂದ್ರ ಕಚೇರಿಯನ್ನ ಕೂಡ ಹೊಂದಿದೆ. ಇವರ ಬಳಿ ಮಾಡರ್ನ್ ಸೇನೆಯಲ್ಲಿರೋ ಹಾಗೆ ಆಯುಧಗಳಿವೆ, ಕ್ಯಾಮೋಫ್ಲೇಜ್ ಯೂನಿಫಾರ್ಮ್ಗಳಿವೆ, ಅಂದ್ರೆ ಸುತ್ತಲಿನ ಪರಿಸರದ ರೀತಿ ಕಾಣೋ ತರ ಡಿಸೈನ್ ಮಾಡಿದ ಸಮವಸ್ತ್ರಗಳಿವೆ. ಇದರಿಂದ ಶತ್ರುಗಳ ಕಣ್ಣಿಗೆ ಬೀಳದಂತೆ ತಪ್ಪಿಸ್ಕೊಂಡು ದಾಳಿ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಸಿಯಾಚಿನ್ನಲ್ಲಿ ಕಾವಲು ಕಾಯೋ ನಮ್ಮ ಯೋಧರಿಗೆ ಬಿಳಿ ಬಣ್ಣದ ಯೂನಿಫಾರ್ಮ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಸ್ಪೆಷಲ್ ಕಮಾಂಡೋಗಳು ಬಳಸೋ ಕಾಂಪ್ಯಾಕ್ಟ್ ಹೆಲ್ಮೆಟ್, ಬುಲೆಟ್ ಪ್ರೂಫ್ ಜಾಕೆಟ್ಸ್, ನೈಟ್ ವಿಷನ್ ಗಾಗಲ್ಸ್ ಎಲ್ಲ ಇವೆ. ಹಿಂದೆ ಅಫ್ಘಾನ್ ನ್ಯಾಷನಲ್ ಆರ್ಮಿ ಬಳಿ ಇದ್ದ ವಿಶೇಷ ಆಯುಧಗಳನ್ನ ಇವರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲದೆ ಇವರಿಗೆ ವಿಶೇಷ ರೀತಿಯ ತರಬೇತಿಯನ್ನ ಕೂಡ ಕೊಡಲಾಗುತ್ತೆ. ಸ್ನೇಹಿತರೆ, ಇದು ತಾಲಿಬಾನಿಗಳ ಸೇನೆಯ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ. ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಮಸ್ಮಗ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಲಾಂಚ್ ಆಗಿದ್ದು, ದಿನಕ್ಕೆ ₹1ಗಿಂತ ಕಡಿಮೆ ವೆಚ್ಚದಲ್ಲಿ ನೀವು ನಮ್ಮ ವಿಶೇಷ ಸದಸ್ಯರಾಗಬಹುದು. ತಿಂಗಳಿಗೆ ಬರೀ ₹29ಗೆ ನಮ್ಮ ವಿಶೇಷ ವೀಕ್ಷಕರಾಗಬಹುದು. ಅವರಿಗೆ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಸೇರಿ ಸಾಕಷ್ಟು ಸೌಲಭ್ಯಗಳನ್ನ ಕೂಡ ನಮ್ಮ ಕಡೆಯಿಂದ ನೀಡೋ ಪ್ರಯತ್ನ ಆಗ್ತಿದೆ. ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ನ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಆಪಲ್ ಫೋನ್ ಬಳಸ್ತಿರೋರು ಲಿಂಕ್ ಇದೆ, ಆ ಮೂಲಕ ಜಾಯಿನ್ ಆಗ್ಬೋದು. ಇದರಿಂದ ನಮಗೆ ಇನ್ನಷ್ಟು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಮಾಹಿತಿ ಕೊಡೋಕೆ ಸಾಧ್ಯವಾಗುತ್ತೆ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.